ಲೋಕಾಯುಕ್ತರು ಸಲ್ಲಿಸಿರುವ ಗಣಿ ವರದಿಯಲ್ಲಿ ಹೆಸರಿರುವ 29 ಜನ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ. ಅರಣ್ಯ ಇಲಾಖೆ ಮುಖ್ಯ ಸಂರಕ್ಷಣಾಧಿಕಾರಿಗಳು ಈ ಆದೇಶವನ್ನು ಹೊರಡಿಸಿದ್ದಾರೆ. ಅಮಾನತಾಗಿರೋ ಎಲ್ಲಾ ಸಿಬ್ಬಂದಿಯೂ ಬಳ್ಳಾರಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ಮಾಜಿ ಸಚಿವ ಗಣಿ ಧಣಿ ಜನಾರ್ದನ ರೆಡ್ಡಿ ಕಂಬಿ ಹಿಂದೆ ಹೋದಾಗಿನಿಂದ ರೆಡ್ಡಿ ಬ್ರದರ್ಸ್ ಹಾಗೂ ರೆಡ್ಡಿ ಬೆಂಬಲಿಗರಿಗೆ ಒಂದರ ಮೇಲೊಂದು ಸಂಕಷ್ಟಗಳು ಎರಗುತ್ತಲೇ ಇವೆ. ಕರ್ನಾಟಕದಲ್ಲಿರೋ ರೆಡ್ಡಿ ಮಾಲೀಕತ್ವದ ಅಸೋಸಿಯೇಟೆಡ್ ಮೈನಿಂಗ್ ಕಂಪನಿ ಅವ್ಯವಹಾರಗಳ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಕಪಾಡಿಯಾ ಅವರನ್ನೊಳಗೊಂಡ ತ್ರಿಸದಸ್ಯ ಪೀಠ ಆದೇಶ ಕೊಟ್ಟಿದೆ. ಇದರಿಂದ ಚಂಚಲಗೂಡ ಜೈಲಿನಲ್ಲಿರೋ ಜನಾರ್ದನ ರೆಡ್ಡಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕರ್ನಾಟಕದ ಗಣಿಗಾರಿಕೆಯ ಅಕ್ರಮದ ತನಿಖೆಯನ್ನ ಮೊದಲ ಬಾರಿಗೆ ಸಿಬಿಐಗೆ ವಹಿಸಲಾಗಿದ್ದು, ಇದು ರೆಡ್ಡಿಗಳಿಗೆ ಅಷ್ಟೇ ಅಲ್ಲದೆ ಸಿಬಿಐ ಪ್ರವೇಶಕ್ಕೆ ನೋ ಎನ್ನುತ್ತಿದ್ದ ರಾಜ್ಯ ಬಿಜೆಪಿಗೂ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇದರ ಬೆನ್ನಲ್ಲೇ ಲೋಕಾಯುಕ್ತರ ಗಣಿ ವರದಿಯಲ್ಲಿ ಹೆಸರಿಸಲಾದ ಅರಣ್ಯ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಯನ್ನ ಕರ್ನಾಟಕ ನಾಗರಿಕ ಸೇವಾ ಅಧಿನಿಯಮದ ಅಡಿಯಲ್ಲಿ ಅಮಾನತುಗೊಳಿಸಿ ಅರಣ್ಯ ಇಲಾಖೆ ಮುಖ್ಯ ಸಂರಕ್ಷಣಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಬಳ್ಳಾರಿ ಜಿಲ್ಲೆ ವ್ಯಾಪ್ತಿಯ ಆರ್ಎಫ್ಒಗಳಾದ ಮಹೇಶ್ ಎ ಪಾಟೀಲ್, ವಿಕೆ ತಿಪ್ಪೇಸ್ವಾಮಿ, ರಾಮಮೂರ್ತಿ, ಎನ್ಎಂ ನ್ಯಾಮತಿ ಅವರನ್ನ ಅಮಾನತುಗೊಳಿಸಲಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಫಾರೆಸ್ಟರ್ಗಳಾದ ಕೆ ರಂಗೇಗೌಡ, ಬಳ್ಳಾರಿ ರಾಘವೇಂದ್ರ, ಕೆಸಿ ನಾಗರಾಜಯ್ಯ, ಕೆಆರ್ ಚೇತನ್, ಘಂಟಿ ರಾಜೇಶ್, ಸೈಯದ್ ಶರೀಫ್, ಬಸವನಗೌಡ, ಬಿ ನಾಗರಾಜ್, ಸುನಿಲ್ ಕುಮಾರ್, ಚೌಹಾಣ್, ಟಿಕೆ ಚಂದ್ರಪ್ಪ, ಸಂಜೀವ್ ಕುಮಾರ್ ಮತ್ತು ಗಂಗೇಗೌಡರನ್ನು ಮುಖ್ಯ ಸಂರಕ್ಷಣಾಧಿಕಾರಿಗಳು ಅಮಾನತುಗೊಳಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಇಷ್ಟೇ ಅಲ್ಲ, ಕೆಎಂ ಮಧುಸೂದನ್, ಹೆನ್ನೂರು ಹಾಗೂ ನಾಗಭೂಷಣ್ ಎಂಬ ಫಾರೆಸ್ಟ್ ಗಾರ್ಡ್ಗಳನ್ನು ಅಮಾನತುಗೊಳಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಒಟ್ಟಾರೆ ಬಳ್ಳಾರಿ ಜಿಲ್ಲೆಯ 29 ಸಿಬ್ಬಂದಿಗಳು ಅಮಾನತುಗೊಂಡಿದ್ದಾರೆ. ಈ ಮೂಲಕ ರೆಡ್ಡಿ ಬೆಂಬಲಿತ ಸರ್ಕಾರಿ ಅಧಿಕಾರಿಗಳಿಗೂ ಸಂಕಷ್ಟ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.